ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೀರತ್ತು ಮನುಷ್ಯರನ್ನು ಅಂಧಕಾರದಿಂದ ಬೆಳಕಿನತ್ತ ಕರೆದೊಯ್ಯುವ ಜೀವಂತ ಸಂದೇಶವಾಗಿದೆ. ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಇಸ್ಲಾಂಗೆ ಮುನ್ನದ ಅರಬ್ ಗೋತ್ರಗಳು, ಅವರ ಪ್ರದೇಶ ಮತ್ತು ಅವರ ಜೀವನವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ. ಯಾಕೆ ಈ ಹಿನ್ನೆಲೆ ಮುಖ್ಯ? ನಾವು ನಬಿಯವ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೌತ್ಯವನ್ನು ನೋಡಿದಾಗ ಶಿರ್ಕಿನಿಂದ ತೌಹೀದಿನ ಕಡೆಗೆ ಕರೆಯುವ ದೌತ್ಯ ಈ ಹಿನ್ನೆಲೆ ಸ್ಪಷ್ಟವಾಗುತ್ತದೆ. ಗೋತ್ರೀಯ ನಿಷ್ಠೆ ಮತ್ತು ವ್ಯಾಪಾರ ಮಾರ್ಗಗಳ ಜಾಲದಿಂದ ಸುಧಾರಣೆ ಮತ್ತು ಮಾರ್ಗದರ್ಶನದ ಸಂದೇಶ ಹೊರಬಂದಂತೆ ಪರಿಸ್ಥಿತಿ ರೂಪುಗೊಂಡಿತ್ತು. ಅರಬ್ ಎಂಬ ಪದದ ಸರಳ ಅರ್ಥ ಭಾಷೆಯ ದೃಷ್ಟಿಯಿಂದ ಅರಬ್ ಎಂದರೆ ಮರುಭೂಮಿ ಅಥವಾ ಬರಭೂಮಿ, ಅಲ್ಲಿ ನೀರು, ಮರಗಳು ಕಡಿಮೆ. ಇತಿಹಾಸದ ಆರಂಭದಿಂದಲೇ ಅರೇಬಿಯನ್ ಉಪಖಂಡ ಮತ್ತು ಅದರ ಜನರು ಈ ಹೆಸರಿನಿಂದೇ ಪರಿಚಿತರು. ಅರೇಬಿಯನ್ ಉಪಖಂಡದ ಸ್ಥಳಮಾನ ಕಣ್ಣಿಗೆ ಬರುವ ಮ್ಯಾಪ್: ಪಶ್ಚಿಮದಲ್ಲಿ ಕೆಂಪು ಸಮುದ್ರ ಮತ್ತು ಸೈನಾಯಿ, ಪೂರ್ವದಲ್ಲಿ ಅರೇಬಿಯನ್ ಗಲ್ಫ್, ದಕ್ಷಿಣದಲ್ಲಿ ಅರೇಬಿಯನ್ ಸಮುದ್ರ, ಭಾರತ ಸಾಗರದ ಭಾಗ, ಉತ್ತರದಲ್ಲಿ ಹಳೆಯ ಸಿರಿಯಾ ಮತ್ತು ಇರಾಕ್ನ ಕೆಲ ಭಾಗಗಳು. ಒಟ್ಟು ವಿಸ್ತೀರ್ಣ ಸುಮಾರು 11.5 ಲಕ್ಷ ಚದರ ಮೈಲುಗಳು. ವಿಶಾಲ ಭೂಮಿ, ಹೆಚ್ಚಿನ ಭಾಗ ಮರುಭೂಮಿ ಮತ್ತು ಮರಳಿನ ಮೈದಾನ. ಒಳಾಂಗಣ ಸ್ಥಿತಿ: ಸ್ವಾಯತ್ತತೆ. ಯಾಕೆ? ಮರುಭೂಮಿ ಕಾರಣದಿಂದ ಹೊರಗಿನ ದಾಳಿಕೋರರಿಗೆ ಒಳನುಗ್ಗುವುದು ಕಷ್ಟ. ಆದಿನದ ಜನರು ಸಹಸ್ರಾಬ್ದಿಗಳವರೆಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ಕಾಯ್ದುಕೊಂಡರು. ಹತ್ತಿರದಲ್ಲೇ 2 ಮಹಾ ಸಾಮ್ರಾಜ್ಯಗಳಿದ್ದರು. ಬಹಿರಾಂಗ ಸ್ಥಿತಿ: ವ್ಯಾಪಾರ ಸಂಸ್ಕೃತಿ ಕೇಂದ್ರ ಸಮುದ್ರ ಮತ್ತು ನೆಲದ ಮಾರ್ಗಗಳು ಇಲ್ಲಿಂದ ಹಾದು ಹೋಗುತ್ತಿದ್ದವು. ವ್ಯಾಪಾರ, ಸಂಸ್ಕೃತಿ, ಧರ್ಮ ಮತ್ತು ಕಲೆಗಳ ವಿನಿಮಯ ನಿರಂತರವಾಗಿತ್ತು. ಈ ತಂತ್ರಜ್ಞಾನದ ಸ್ಥಿತಿಯೇ ಇದನ್ನು ಸಂಸ್ಕೃತಿಗಳ ಸಂಗಮವನ್ನಾಗಿಸಿತು. ಗೋತ್ರೀಯ ಸಮಾಜ: ಬೇಡುಯಿನ್ ಮತ್ತು ನಗರವಾಸಿ. ಇಸ್ಲಾಂ ಪೂರ್ವ ಅರಬ್ ಸಮಾಜದಲ್ಲಿ 2 ರೂಪಗಳು ಸ್ಪಷ್ಟ. ಬೇಡುಯಿನ್ ಚರಚರ, ಒಂಟೆ, ಕುರಿ, ಮೇಕೆಗಳನ್ನು ಸಾಕುವುದು. ನೀರು ಮತ್ತು ಮೇವುಗಾಗಿ ಸಂಚಾರ, ಜೀವನವೇ ಸಂಚಲನಾಧಾರಿತ. ನಗರವಾಸಿ: ಊರುಗಳಲ್ಲೂ ಒಯಾಸಿಸ್ಗಳಲ್ಲೂ ಕೃಷಿ, ವ್ಯಾಪಾರ, ಕೈಗಾರಿಕೆ. ಮಾನ ಗೌರವ ಮತ್ತು ಗುರುತು: ಗೋತ್ರದಿಂದಲೇ ಬಂಧುತ್ವ ಬಲವಾದದ್ದು, ಪಿತೃತ್ವ ವ್ಯವಸ್ಥೆ ಪ್ರಬಲ, ಮಾನ ಮತ್ತು ಪ್ರತೀಕಾರದ ಆಚರಣೆಗಳು ಕಾಣಿತ್ತು. ಜೊತೆಗೆ ಮಾರುಕಟ್ಟೆಗಳು, ಕಾರವಾನ್ಗಳು ಮತ್ತು ಅತಿಥಿ ಸತ್ಕಾರವೂ ಗಾಢವಾಗಿದ್ದವು. ಧಾರ್ಮಿಕ ಸಾಂಸ್ಕೃತಿಕ ಚಿತ್ರಣ: ಆ ಕಾಲದಲ್ಲಿ ಬಾಹುಮತದಲ್ಲಿ ಬಾಹುಪೂಜೆ, ಪೌರಾಣಿಕ ಬಹುದೈವೋಪಾಸನೆ, ಕೆಲವರು ಹುನಫಾ ಏಕೇಶ್ವರ ತತ್ವದೆಡೆ ಒಲವು. ಕೆಲವು ಪ್ರದೇಶಗಳಲ್ಲಿ ಯಹೂದಿಯ ಮತ್ತು ಕ್ರೈಸ್ತ ಸಮುದಾಯಗಳು ಇದ್ದವು. ಕಾವ್ಯ ಮಾತ್ರಿಕ ಪರಂಪರೆ ಪ್ರಬಲ. ಸೂಕ್ ಉಕಾಜಂತಹ ಮೇಳ ಮಾರುಕಟ್ಟೆಗಳು ಭಾಷೆ ಮತ್ತು ಸಂಸ್ಕೃತಿಗೆ ಉತ್ತೇಜನ ನೀಡಿದ್ದವು. ಸೀರತ್ತಿಗೆ ನೇರ ಸಂಪರ್ಕ: ಈ ಇತಿಹಾಸ ಭೂಗೋಳ ಹಿನ್ನೆಲೆಯ ತಿಳುವಳಿಕೆಯಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶದ ಆಳವನ್ನು ಮನಪೂರ್ವಕವಾಗಿ ಗ್ರಹಿಸಬಹುದು. ಅನ್ಯಾಯದಿಂದ ನ್ಯಾಯಕ್ಕೆ, ಅಜ್ಞಾನದ ಕತ್ತಲೆಯಿಂದ ಜ್ಞಾನ ನೈತಿಕತೆಯ ಬೆಳಕಿಗೆ. ಇದೇ ನೆಲೆಯಲ್ಲಿ ಆ ಸಂದೇಶ ಜಗತ್ತಿನೆಲ್ಲೆಡೆ ವ್ಯಾಪಿಸಿತು. ಮುಂದಿನ ಭಾಗಕ್ಕಾಗಿ ತಿಳಿಸಿ. ಅಡ್ನಾನ್ ಕತ್ತಾನ್ ವಂಶವೃತ್ತಾಂತ: ಪ್ರಮುಖ ಗೋತ್ರಗಳು ಮತ್ತು ಅವರ ಪ್ರದೇಶಗಳನ್ನು ಸುಲಭ ನಕ್ಷೆಧಾಟೆಯಲ್ಲಿ ನೀಡಬೇಕೆ? ಇದೇ ಕನ್ನಡ ಶೈಲಿ ಪ್ರವಾಹದಲ್ಲಿ ಮುಂದುವರಿಸುತ್ತೇವೆ.